ಮುಖದ ಮೇಲಿನ ಕಪ್ಪು ಕಲೆ, ಬಂಗು, ಅನ್ಯ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಲು, ಏನು ಡಾರ್ಕ್ ಸ್ಪಾಟ್ಸು ಏನೇ ಇದ್ರೂ ಈ ಒಂದು ಮ್ಯಾಜಿಕಲ್ ಆಯಿಲನ್ನು ನಾನು ಮನೆಯಾಗ ರೆಡಿ ಮಾಡಿಕೊಂಡು ಪ್ರತಿದಿನ ಹಚ್ತಾ ಬರ್ರಿ. ಇದ್ರ ರಿಸಲ್ಟ್ ಏನು ಅಂತೇಳಿ ಹಚ್ಚಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ತ್ರಿಕಾ ಚಾನಲ್ಗೆ ಸ್ವಾಗತ. ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ, ಅನ್ಯ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಲು ಎಲ್ಲನೂ ಹೊಡೆದೊಡ್ಸಕ್ಕೆ ಎಲ್ಲನೂ ಪ್ರಯತ್ನ ಮಾಡ್ಕೊತ ಬಂದ್ರು ಈ ಹಠಮಾರಿ ಕಲೆನ ನಾವು ತೆಗಿಬೇಕು ಅಂತ ಅಂದ್ರೆ ಒಳ್ಳೊಳ್ಳೆ ಸ್ಕಿನ್ ಕೇರ್ ರೆಮಿಡಿಗಳನ್ನ ನಮ್ಮ ಮನೇಲಿ ಮಾಡ್ತಾ ಹೋಗ್ಬೇಕಾಗತ್ತಿ. ಅದರಲ್ಲಿ ನಾನು ತೋರಿಸೋ ಒಂದು ಹೋಮ್ ರೆಮಿಡಿಗಳಲ್ಲಿ ಇವತ್ತು ಒಂದು ಮ್ಯಾಜಿಕ್ ಆಯಿಲನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಭಾಳನೇ ಸುಲಭವಾಗಿ ಮಾಡೋದೈತಿ. ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಪ್ರತಿದಿನ ಅದನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಆರಾಮಾಗಿ ನೀವು ಅದನ್ನ ಹೊರಗೆ ಇಟ್ಕೊಂಡು ಯೂಸ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನಾನು ಹಸಿ ಪದಾರ್ಥ ಮತ್ತು ಒಣಗಿರೋದನ್ನು ನಾನು ಎರಡನ್ನೂ ಹೇಳ್ತೀನಿ. ಹಸಿ ಪದಾರ್ಥ ಹಾಕಿದ್ರಿ ಅಂದ್ರೆ ಫ್ರಿಜ್ನಾಗ ಇಡಬೇಕಾಗತ್ತಿ. ಒಣ ಪದಾರ್ಥ ಹಾಕಿದರೆ ನೀವು ಆರಾಮಾಗಿ ಹೊರಗೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಒಬ್ಬ ಸಿಸ್ಟರ್ ಕೇಳಿದ್ರು ನನಗೆ, ಬರೀ ನೀವು ಫ್ರಿಜ್ಜಲ್ಲಿ ಇಡುವಂಥ ಒಂದು ಆಯಿಲು ಕ್ರೀಮ್ ಹೇಳ್ತೀರಿ, ನಾವೇನು ಮಾಡಬೇಕು ಅಂತ ಅಂದೆ. ಫ್ರಿಜ್ ಇಲ್ಲದೆ ಇರೋರು ಒಣ ಪದಾರ್ಥನ ನೀವು ಇದರೊಳಗೆ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ನಾವು ಫ್ರಿಜ್ ಐತಿ ಅಂತ ಅಂದರು ಹಸಿದಾದರೂ ಹಾಕ್ಕೋಬೋದು, ಇಲ್ಲ ಒಣದಾದರೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೊಂಡು ನೀವು ಈ ಒಂದು ಆಯಿಲನ್ನು ನೀವು ಟ್ರೈ ಮಾಡ್ಬೋದು. ಏನಪ್ಪ ಇಷ್ಟೆಲ್ಲ ಪಿಟಿಗೆ ಹಾಕ್ತಿದ್ದಾರೆ ಅಂತ ಅದೆಂಥ ಆಯಿಲ್ ಇವು ತೋರಿಸ್ತಾರ ಅಂತ ಅಂದು ಯೋಚನೆ ಮಾಡ್ತೀರಾ. ನಿಜವಾಗ್ಲೂ ಮ್ಯಾಜಿಕಲ್ ಆಯಿಲ್ ಫ್ರೆಂಡ್ಸ್. ಇದು ನಮ್ಮ ಸ್ಕಿನ್ ಇರುವಂಥ ಎಲ್ಲ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಈ ಒಂದು ಆಯಿಲ್ಗೆ ಐತಿ. ಆದರೆ ಮಾಡಿ ಇಟ್ಕೊಂಡು ಟ್ರೈ ಮಾಡೋದು ನಿಮಗೆ ಬಿಟ್ಟಿರೋದು. ನಾನಂತೂ ಈ ಒಂದು ಆಯಿಲನ್ನು ತೋರಿಸ್ಕೊಡ್ತೀನಿ ಮತ್ತು ಮನೇಲಿ ನಾನು ಯೂಸ್ ಮಾಡಿ ಆದಮೇಲೆ ನಿಮ್ಮ ಎದುರಿಗೆ ಈ ಆಯಿಲನ್ನ ತರ್ತಿದ್ದೀನಿ. ಫಸ್ಟಿಗೆ ಆಯಿಲ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಅದು ಅವಾಗಲೇ ನಿಮ್ಮ ಸ್ಕಿನ್ ಕೇರ್ ಹೇರ್ ಕೇರನ್ನು ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ರಿಕ್ವೆಸ್ಟ್ ಮಾಡ್ಕೊತ ಬರೀ ಈ ಆಯಿಲನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬಟ್ಲಕ್ಕೆ ನಾನು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತೀನಿ. ಪ್ಯೂರ್ ಆಗಿರುವಂಥ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು, ಆದರೆ ಚೆನ್ನಾಗಿರುವಂಥ ಒಂದು ಸ್ಕಿನ್ನಿಗೆ ನಾವು ಬಳಸ್ತೀವಿ ಅಂದಾಗ ಒಳ್ಳೆ ಒಂದು ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲನ್ನು ನಾವು ಇಲ್ಲಿ ಬಳಸ್ಕೋಬೇಕಾಗತ್ತೆ. ಇಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಮತ್ತು ಮಾಯ್ಶ್ಚರನ್ನು ಹಿಡಿದಿಡೋದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಇಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಿಮಗೆ ಆಪ್ಷನಲ್ಲು ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇದ್ರೆ ಬಾದಾಮ್ ಆಯಿಲನ್ನು ನೀವು ಇಲ್ಲಿ 1 ಸ್ಪೂನ್ ಹಾಕೋಬೋದು. ಇಲ್ಲ ಅಂತ ಅಂದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನೀವು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅನ್ನು ನಾನಿಲ್ಲಿ ಹಾಕ್ಕೊತೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಅರ್ಧ ಸ್ಪೂನಷ್ಟು ಬಾದಾಮ್ ಆಯಿಲು, 1 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋರಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 1 ಸ್ಪೂನಷ್ಟು ಬಾದಾಮ್ ಆಯಿಲು, 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅನ್ನು ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಆದರೆ ಇವೆರಡರಲ್ಲಿ ಒಂದು ಆಪ್ಷನ್ ಯಾವುದಾದ್ರೂ ವಿಟಮಿನ್ ಇ ಕ್ಯಾಪ್ಸೂಲ್ ಆದರೂ ಹಾಕೋರಿ, ಇಲ್ಲಾಂದ್ರೆ ಬಾದಾಮ್ ಆಯಿಲ್ ಆದರೂ ಹಾಕೋರಿ. ಇನ್ನೊಂದು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ರೆ ನಾನಲ್ಲಿ ಲೆಮನ್ ಪೀಲ್ ಪೌಡರ್ನ ತೊಗೊಂಡಿದ್ದೀನಿ. ಅಂದರೆ ಲಿಂಬೆಹಣ್ಣಿನ ಸಿಪ್ಪೆಯ ಪೌಡರ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಿಮ್ಮ ಹತ್ರ ಲಿಂಬೆಹಣ್ಣಿನ ಸಿಪ್ಪೆ ಪೌಡರ್ ಇದ್ರೆ ಲಿಂಬೆಹಣ್ಣಿನ ಸಿಪ್ಪೆ ಪೌಡರ್ ಹಾಕೋರಿ. ಇಲ್ಲ ಅಂತ ಅಂದ್ರೆ ಆರೆಂಜ್ ಪೀಲ್ ಪೌಡರ್ ಇದ್ರೆ ಅದನ್ನು ಹಾಕೋರಿ. ಅದೂ ಇಲ್ಲಪ್ಪ ನಮ್ಮ ಹತ್ರ ಅಂತ ಅಂದ್ರೆ ಈಗ ಲಿಂಬೆಹಣ್ಣಂತೂ ಎಲ್ಲರ ಮನೇಲೂ ಇರ್ತಾವೆ, ಅದನ್ನು ನೀವು ಮೇಲಿನ ಸಿಪ್ಪೆನ ತುರಿದು ಹಾಕೋಬೋದು. ಇಲ್ಲಿ ನೋಡಿರಲ್ಲ, ಈ ರೀತಿ ನಾವು ಒಣಗಿಸಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಪೌಡರ್ ಮಾಡಿ ಇಟ್ಕೊತೀನಿ. ಇದನ್ನ ಈಗ ನಾನು ತೋರಿಸಿರೋದು ಆನ್ಲೈನಲ್ಲಿ ತರಿಸಿರುವಂಥದ್ದು. ಬೇಕಿದ್ರೆ ನಾನು ನಿಮ್ಗೆ ಅದನ್ನ ಲಿಂಕನ್ನು ಹಾಕ್ತೀನಿ. ಇಷ್ಟನ್ನು ಹಾಕಿ ನಿಮ್ಮ ಹತ್ರ ಅದು ಬರೀ ಲಿಂಬೆಹಣ್ಣು ಐತಪ್ಪ ಮನ್ಯಾಗ ಹಸಿದು ಅಂದ್ರೆ ಬರೀ ಅದ್ರ ಸಿಪ್ಪೆನೇ ಮೇಲಿಂದ ನೀವು ತುರಿದು ಇದಕ್ಕೆ ಹಾಕೋಬೋದು. ಇಲ್ಲಿ 3 ಆಪ್ಷನನ್ನು ಕೊಟ್ಟಿದ್ದೀನಿ ನಾನು. ಇಲ್ಲಾಂದ್ರೆ ಹಣ್ಣು ಏನದು ಆರೆಂಜು ಕಿತ್ತಳೆ ಹಣ್ಣು ನಿಮ್ಮ ಮನೆಯಲ್ಲಿ ಇತ್ತು ಅಂದ್ರೆ ಅದನ್ನು ಸಹಿತ ನೀವು ಹಸಿ ಸಿಪ್ಪೆನ ಇಲ್ಲಿ ತುರಿದು ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನೀವು 4 ದಿನ ಬಿಸಿಲಿತ್ತು ಅಂದ್ರೆ 4 ದಿನ ಬಿಸಿಲಲ್ಲಿ ಇದನ್ನ ಇಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಈಗ ಒಂದು ಲೋ ಫ್ಲೇಮಲ್ಲಿ ಡಬಲ್ ಬಾಯ್ಲರ್ ಮಾಡ್ತಿದ್ದೆ ನಾನು. ಲೋ ಫ್ಲೇಮಲ್ಲಿ ಡಬಲ್ ಬಾಯ್ಲರ್ ಮಾಡಿಕೊಂಡು ಇದನ್ನು ಎಲ್ಲಿವರೆಗೂ ನಾವು ಬಿಸಿ ಮಾಡಬೇಕಪ್ಪ ಅಂದ್ರೆ ನಾವು ಕೈಲಿ ಮುಟ್ಬೋದು ಅಷ್ಟು ಮಟ್ಟ ನಾವು ಇದನ್ನ ಬಿಸಿ ಮಾಡ್ಕೋಬೇಕಾಗತ್ತೆ. ಕೆಳಗದು ನೀರು ಕುದೀತಾ ಇರ್ತೈತಿ. ಸ್ವಲ್ಪ ಸವಕಾಶವಾಗಿ ನೀರು ಕುದಿಯಕ್ಕೆ ಶುರುವಾತ ಅಂದಾಗ ಇದನ್ನು ನೀವು ಕೆಳಗಿಳಿಸ್ಕೊರಿ. ಕೆಳಗೆ ಇಳಿಸ್ಕೊಂಡ್ಮೇಲೆ ಇದು ಪೂರ್ತಿಯಾಗಿ ತನ್ನಷ್ಟು ತಾನ ಆರಬೇಕು. ಅಂದರೆ ಕೆಳಗೆ ಬಿಸಿ ನೀರು ಇರುತ್ತಲ್ಲ, ಅದು ಪೂರ್ತಿಯಾಗಿ ನೀರು ತಣ್ಣಗಾಗೋವರೆಗೂ ಈ ಬಟ್ಲು ಅದರಲ್ಲೇ ಇರಬೇಕು. ವಿಟಮಿನ್ ಇ ಕ್ಯಾಪ್ಸೂಲ್ಸು ಅಥವಾ ಬಾದಾಮ್ ಆಯಿಲು ನಮ್ಮ ಸ್ಕಿನ್ನನ್ನು ನರಿಶ್ ಮಾಡ್ತೈತಿ, ಜೊತೆಗೆ ಹೊಳಪನ್ನು ನಮಗೆ ತಂದು ಕೊಡ್ತೈತಿ. ಜೊತೆಗೆ ಇಲ್ಲಿ ಲಿಂಬೆಹಣ್ಣಿನ ಪೌಡರ್ನ ನಾವು ಹಾಕೊಂಡಿದ್ದೀವಿ, ಲಿಂಬೆಹಣ್ಣಿನ ಸಿಪ್ಪೆಯ ಪೌಡರ್ನ ನಾವು ಹಾಕೊಂಡಿದ್ದೀವಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನೀವು ಆರೆಂಜ್ ಪೀಲ್ ಪೌಡರ್ ತೊಗೊಂಡ್ರು ಅದರಲ್ಲೂ ವಿಟಮಿನ್ ಸಿ ಇರುತ್ತೆ. ಆಮೇಲೆ ಹಣ್ಣಿನ ಸಿಪ್ಪೆಯ ಪೌಡರ್ ತೊಗೊಂಡ್ರು ಅದರಲ್ಲೂ, ಅಂದರೆ ಹಸಿ ಸಿಪ್ಪೆ ತೊಗೊಂಡ್ರು ಅದರಲ್ಲೂ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ಮತ್ತು ಹಠಮಾರಿ ಕಲೆಗಳನ್ನ ಹೊಡೆದೋಡಿಸಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೆ ಇವೆಲ್ಲವೂ ನಮಗೆ ಸಹಾಯ ಮಾಡ್ತಾವೆ. ಇಲ್ಲಿ ನೋಡ್ರಿ, ಇದನ್ನ ಆಯಿಲನ್ನು ನಾನು ಆರಕ್ಕೆ ಬಿಟ್ಟಿದ್ದೆ. ಆಯಿಲ್ ಆರಿ ಆದಮೇಲೆ ಇದರ ಲಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಅಂಶನ ಎಲ್ಲನೂ ಇದು ಆಯಿಲ್ ಹೀರ್ಕೊಂಡೈತಿ. ಈ ರೀತಿಯಾಗಿ ಆದಮೇಲೆ ನಾವೇನು ಮಾಡಬೇಕು, ಇದನ್ನ ರಾತ್ರಿ ಮಲಗುವಾಗ ಏನು ಮಾಡಬೇಕು, ಇದನ್ನ ಪ್ರತಿದಿನ ಹಚ್ಕೊಂಡು ಮಲ್ಕೋಬೇಕಾಗತ್ತೆ ನಾವು. ಇದನ್ನು ನೀವು ಸೋಸಿ ಆದರೂ ಇಟ್ಕೋಬೋದು, ಇಲ್ಲ ಅಂತಂದರೆ ಹಿಂಗನಾದರೂ ಇಟ್ಕೋಬೋದು. ಇದನ್ನು ನೀವು ಆರಾಮಾಗಿ ಒಂದು ವಾರ ಅಥವಾ 15 ದಿನ 20 ದಿನ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಜಾಸ್ತಿ ಆಯಿಲನ್ನು ಇದನ್ನ ಮಾಡಿ ಇಟ್ಕೋಬೋದು. ನೀವು ಇದ್ರದ್ದು ಬೆನಿಫಿಟ್ಸ್ ಏನೈತಿ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಆಯಿಲನ್ನು ರೆಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟೆ. ಇಲ್ಲಿ ನೋಡ್ರಿ,
ಇದು ಆಯಿಲ್ ನಿಮ್ಗೆ ಕಲರನ್ನು ನಾ ತೋರಿಸಿದೆ ಎಷ್ಟು ಚೆನ್ನಾಗಿ ನಮಗೆ ಇದು ಕಲರ್ ಬರ್ತೈತಿ ಅಂತ ಎಲ್ಲೋ ಅಂದರೆ ಇದು ಲಿಂಬೆಹಣ್ಣಿನ ಸಿಪ್ಪೆಯ ಕಲರನ್ನು ಇದು ಬಿಟ್ಕೊತೈತಿ. ನಿಮಗೆ ನಾನು ಅವಾಗಲೇ ತೋರಿಸಿದೆ ಎಲ್ಲೋ ಕಲರ್ ಆಗಿರುತ್ತೆ ನಿಮ್ಗೆ ಇದು ಆಯಿಲು. ನಿಂಬೆಹಣ್ಣಿನ ಸಿಪ್ಪೆಯ ಅಂಶವನ್ನೆಲ್ಲನೂ ಈ ಒಂದು ಆಯಿಲ್ಗೆ ಇದು ಬಿಟ್ಕೊಂಡಿರ್ತೈತಿ. ಹಾಗಾಗಿ ಈ ಆಯಿಲನ್ನು ನಾವು ಪ್ರತಿದಿನ ರಾತ್ರಿ ಮಲಗೋವಾಗ ಹಚ್ಚಿ ಮಲಗಬೇಕಾಗತಿ. ಹಸಿ ಪದಾರ್ಥ ಅಂತ ಏನಪ್ಪ ಅಂದರೆ ಈಗ ನಾವು ಹೇಳಿದ್ನಲ್ಲ, ನಾನು ಅದರಲ್ಲಿ ಏನದು ನಾವು ವಿಡಿಯೋದಲ್ಲಿ ಹೇಳಿದಾಗೆ ಲಿಂಬೆಹಣ್ಣಿನ ಸಿಪ್ಪೆಯನ್ನು ನಾವು ಹಸಿದೇ ತುರ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂತ ಅಂದ್ರೆ ಅದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕಾಗತಿ. ಜೊತೆಗೆ ನೀವು ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಸಹಿತ ನೀವು ಹಸಿದೇ ನೀವೇನಾದ್ರು ಇದರಲ್ಲಿ ಹಾಕಿದ್ರಿ ಅಂತಂದ್ರೆ ಇದನ್ನು ಮಿಕ್ಸ್ ಮಾಡಿ ನೀವು ಫ್ರಿಜ್ನಾಗ ಇಡಬೇಕಾಗತಿ. ಇಲ್ಲಪ್ಪ ನಾವು ಲಿಂಬೆಹಣ್ಣಿನ ಸಿಪ್ಪೆ ಪೌಡ್ರನ್ನ ಹಾಕ್ಕೊಂಡಿದ್ದೀವಿ, ಇಲ್ಲ ಆರೆಂಜ್ ಪೀಲ್ ಪೌಡ್ರನ್ನ ನಾವು ಹಾಕ್ಕೊಂಡಿದ್ದೀವಿ ಅಂತ ಅಂದ್ರೆ ನೀವು ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ನಾವು ಇದನ್ನ ಹೊರಗೆ ಇಟ್ಟು ಯೂಸ್ ಮಾಡ್ಕೋಬೋದು. ಬಹಳನೇ ಈಸಿಯಾಗೈತಲ್ಲ. ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ನಾವು ದೂರ ಮಾಡ್ಕೊಳಕ್ಕೆ ಬಹಳನೇ ಒಂದು ಒಳ್ಳೆಯ ಸುಲಭವಾದ ಒಂದು ಆಯಿಲ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಬರೀ ಕೊಬ್ಬರಿ ಎಣ್ಣೆ, ಬಾದಾಮ್ ಆಯಿಲು ಮತ್ತು ಅಥವಾ ವಿಟಮಿನ್ ಇ ಆಯಿಲು ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೊರಿ, ಇಟ್ಕೊಂಡು ಪ್ರತಿದಿನ ಹಚ್ಕೊತ ಬರ್ರಿ. ಒಂದು ವಾರ ಹಚ್ಚಿ ನೋಡ್ರಿ, ಇದು ರಿಸಲ್ಟ್ ಏನಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನಂತೂ ಇವನ್ನೆಲ್ಲ ಹೋಮ್ ರೆಮಿಡಿಗಳನ್ನ ರಾತ್ರಿನೇ ಹಚ್ಚಬೇಕು, ಬೆಳಗ್ಗೆನೇ ಹಚ್ಚಬೇಕು ಅನ್ನೋ ಒಂದು ಯಾವುದೇ ರೀತಿ ನನಗೆ ಇದನ್ನೇ ಇಲ್ಲ. ಯಾಕಂದ್ರೆ ಆರಾಮಾಗಿ ನಾನು ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಆಯಿಲ್ಗಳನ್ನ ನಾನು ಯೂಸ್ ಮಾಡ್ತಾ ಹೋಗ್ತಿರ್ತೀನಿ. ಬಹಳನೇ ಸುಲಭವಾಗಿರೋಂಥ ಹೋಮ್ ರೆಮಿಡಿಯಲ್ಲಿ ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಅನ್ನೋ ಒಂದು ಸಮಾಧಾನ ಅಂತ ನನಗೈತಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಕೋಬೇಡ್ರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಇದೇ ರೀತಿಯಾಗಿ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ನಿಮಗೋಸ್ಕರ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.